ಮೊದಲ ದಾಳಿಯಲ್ಲಿ ಎಂಟಿ ರೇಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಆಯ್ತಾ, ಜರ್ಸಿ ನಂಬರ್ 3ರಲ್ಲಿ ಮೊದಲ ದಾಳಿ ಚಿಕ್ಕಮಗಳೂರು ತಂಡದ ಪರವಾಗಿ. ಆರಂಭದಲ್ಲಿ ರಕ್ಷಣಾತ್ಮಕ ಆಟ ಕಾಣಸಿಗುತ್ತೆ. ಅದಾದ ನಂತರ ಕಬಡ್ಡಿಯ ಬಿಸಿ, ಪ್ರೋ ಕಬಡ್ಡಿ ಬಂದ ನಂತರ ಕಬಡ್ಡಿಯ ಬೆಳವಣಿಗೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯದ ಹಲವಾರು ಆಟಗಾರರು ಪುರುಷರ ವಿಭಾಗದಲ್ಲಿ ಈಗಾಗಲೇ ಪ್ರೋ ಕಬಡ್ಡಿಯ ತಾರೆಗಳಾಗಿ ಮಿಂಚಿರೋದು ನಮಗೆ ಈಗಾಗಲೇ ಕಾಣ್ತಾ ಇದೆ. ಅದರ ಜೊತೆಗೆ ಒಂದು ವಿಶೇಷ ಮನವಿ ಸರ್, ಸ್ಕೋರ್ ಬೋರ್ಡ್ ಮುಂದೆ ಕುಳಿತುಕೊಂಡಿರೋಂಥವ್ರು ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ನೀವು ಸ್ವಲ್ಪ ಪಕ್ಕ ಕುತ್ಕೊಳ್ಬೇಕು. ಸ್ಕೋರ್ ಬೋರ್ಡ್ ಮುಂದೆ ಕುಳಿತಿರುವಂಥವ್ರು ಪ್ಲೇಯರ್ಸ್ಗೆ ಅದು ಸ್ಕೋರು ಟೈಮ್ ಕಾಣಬೇಕಾಗುತ್ತೆ, ಅದಕ್ಕೋಸ್ಕರ ಒಂದು ರಿಕ್ವೆಸ್ಟು, ಸ್ವಲ್ಪ ಪಕ್ಕ ಕುತ್ಕೊಳ್ಳಿ. ಓಹೋ, ಮೊಟ್ಟ ಮೊದಲ ಮಲ್ಟಿಪಲ್ ರೈಟ್ ಪಾಯಿಂಟ್ ಕಾಣಿಸಿಗ್ತಾ ಇದೆ. ಸೂಪರ್ ರೇಟ್ ಕೂಡ ಆಗಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಏನು ಹೇಳ್ತಾರೆ ಅಂಪೈರ್ ಇಲ್ಲಿ ಲೆಕ್ಕ ಹಾಕ್ತಾ ಇದ್ದಾರೆ ಅಂದರೆ ಖಂಡಿತ ಸೂಪರ್ ರೇಟ್ ಆಗಿರೋ ಎಲ್ಲ ಸಾಧ್ಯತೆ ಇದೆ. 3 ಜನ ಆಟಗಾರ್ತೀನಿ ಈಗಾಗಲೇ ಹೊರಗಡೆ ಕಳಿಸಿ ಆಗಿದೆ. ಮೊಟ್ಟ ಮೊದಲ ಸೂಪರ್ ರೇಟ್, ಒಂದು ಜೋರಾದ ಚಪ್ಪಾಳೆ ಬರಲಿ. ನಿಮ್ಮ ಜೋರಾದ ಚಪ್ಪಾಳೆಯ ಪ್ರೋತ್ಸಾಹ ಇನ್ನಷ್ಟು ಸೂಪರ್ ರೇಟ್ಗಳನ್ನ, ಅದ್ಭುತವಾದ ಟ್ಯಾಕಲ್ಗಳನ್ನ ನಮಗೆ ತಂದು ಕೊಡ್ಲಿವೆ. ನಾವೇನು ಕಡಿಮೆ ಇಲ್ಲ ಅಂತಾರೆ ಮಹಿಳಾ ಆಟಗಾರ್ತಿಯರು. ಯಾರು ಹೇಳಿದ್ದು ಕಬಡ್ಡಿ ಹುಡುಗರ ಆಟ ಮಾತ್ರ ಅಂತ ಕೇಳ್ತಾರೆ ಈ ಆಟದ ಮುಖಾಂತರ. ಮತ್ತೊಂದು ಅಂಕ ಚಿಕ್ಕಮಗಳೂರು ತಂಡಕ್ಕೆ ಈ ಬಾರಿ. ಮೂರು 2ರಲ್ಲಿ ಪಂದ್ಯ ಇದೀಗ, ಕೇವಲ 1 ಅಂಕದ ಅಂತರದ ನಡುವೆ. ಇದನ್ನೇ ಹೇಳಿದ್ದು ಬಲಿಷ್ಠ ತಂಡಗಳ ಮುಖಾಮುಖಿ ಅಂತ. ಮೊದಲ ಪಂದ್ಯದಲ್ಲೇ ರೋಚಕತೆ ನಮಗೆ ಕಾಣಸಿಗ್ತಾ ಇದೆ. ಇಲ್ಲೊಂದು ಟ್ಯಾಕಲ್ನ ಪ್ರಯತ್ನ, ಎಸ್ಕೇಪ್ ಆಗ್ತಾ ಇದ್ದಾರೆ ದಾಳಿಗಾರ್ತಿ. 1 ಅಂಕದ ಸೇರ್ಪಡೆ ಮತ್ತೆ ಬೆಂಗಳೂರು ನಗರ ತಂಡಕ್ಕೆ. ಆತಿಥೇಯ ತಂಡ ಅಂದರೆ ತಪ್ಪಾಗಲಾರದು. ಬೆಂಗಳೂರು ನಗರದಲ್ಲಿ ಒಂದು ಪಂದ್ಯಾವಳಿ ಆಯೋಜನೆಯ ಮುಖಾಂತರ ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮತ್ತಷ್ಟು ಕ್ರೀಡೆಗೆ ಪ್ರೋತ್ಸಾಹ ನೀಡೋದ್ರಲ್ಲಿ ನಾವು ಎಷ್ಟು ಮೇಲುಗೈ ಸಾಧಿಸಿದ್ದೇವೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ ಈ ಒಂದು ಕ್ರೀಡಾಕೂಟ ಕೂಡ. ಮತ್ತೊಂದು ಅಂಕ ಚಿಕ್ಕಮಗಳೂರು ತಂಡಕ್ಕೆ. ಮತ್ತೆ ಪೈಪೋಟಿಯನ್ನು ಹೆಚ್ಚಿಸ್ತಾ ಇದ್ದಾರೆ. 1 ಅಂಕದ ಅಂತರವನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರ ತಂಡ. ಉತ್ತಮವಾದ ಪ್ರಯತ್ನ, 5 ಜನ ಆಟಗಾರ್ತಿ ನಡುವೆ ಬೋನಸ್ ಆಫ್ ಆಗಿದೆ. ಇಲ್ಲಿ ಟ್ಯಾಕಲ್ ಬಂದಿದೆ ರೈಟ್ ಕಾರ್ನರ್ ಜಾಗದ ಕಡೆಯಿಂದ. ಗ್ಯಾಪ್ ಹಾಕುವ ಪ್ರಯತ್ನ ವಿಫಲವಾಗಿದೆ. ಲೆಫ್ಟ್ ಕಾರ್ನರ್ನಿಂದ ಒಂದು ರನ್ ತೆಗೆದುಕೊಂಡು ರೈಟ್ ಕಾರ್ನರ್ ಜಾಗದಲ್ಲಿ ಟ್ಯಾಕಲ್ ತೆಗೆದುಕೊಂಡಿದ್ದಾರೆ. ಒಂದು ಹೊಂದಾಣಿಕೆ ಹಿಡಿತಕ್ಕೆ ಚಿಕ್ಕಮಗಳೂರು ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ 4-4 ಸಮ. ಸಮಬಲದ ಹೋರಾಟದ ನಡುವೆ ಇದೀಗ ಎರಡೂ ತಂಡಗಳು ತಲಾ 4 ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ. ರಕ್ಷಣಾತ್ಮಕ ಆಟದೊಂದಿಗೆ ವಾಪಸ್ ಆಗ್ತಾ ಯಾವುದೇ ಅಂಕವಿಲ್ಲದೆ 4-4ರಲ್ಲೇ ಪಂದ್ಯ ಮುಂದುವರಿತಾ ಇದೆ. ಮತ್ತೊಂದು ಟ್ಯಾಕಲ್ನ ಪ್ರಯತ್ನ, ಈ ಬಾರಿ ಡಬಲ್ ಟೈ ಹೋಲ್ಡ್. ರೈಟ್ ಕಾರ್ನರ್ ಜಾಗದಿಂದ ಮತ್ತೊಂದು ಹಿಡಿತ, ಉತ್ತಮವಾದ ಹಿಡಿತಕ್ಕೆ ಮತ್ತೊಂದು ಅಂಕ ಬೆಂಗಳೂರು ನಗರ ತಂಡಕ್ಕೆ. 1 ಅಂಕದ ಮುನ್ನಡೆ ಇದೀಗ. ಡೂ ಆರ್ ಡೈರೆಕ್ಟ್. ಥರ್ಡ್ ರೈಟ್.
ಜೆರ್ಸಿ ನಂಬರ್ 14 ಬೆಂಗಳೂರು ನಗರ ತಂಡದ ಪರವಾಗಿ ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ, ರಕ್ಷಣಾತ್ಮಕ ಆಟಕ್ಕೆ ಮುಂದಾಗಿದ್ದಾರೆ. ಬೋನಸ್ ಲೈನ್ ಆಫ್ ಆಗಿದೆ. ಯಾವುದೇ ಅಂಕವಿಲ್ಲದೆ ವಾಪಸ್ ಆದರೆ ಜೆರ್ಸಿ ನಂಬರ್ 2 ಚಿಕ್ಕಮಗಳೂರು ತಂಡದ ಪರವಾಗಿ ಬೋನಸ್ ಮಾಡುವ ಪ್ರಯತ್ನ. ನೀಲಕಾಯದ ಆಟಗಾರ್ತಿ ಉದ್ದನೆಯ ಕಾಲುಗಳ ಸದುಪಯೋಗವನ್ನು ಪಡೆದಿದ್ದಾರಾ? ರೇಡ್ ಮುಗಿದ ನಂತರವೇ ಗೊತ್ತಾಗಲಿದೆ ಬೋನಸ್ ಇದೆಯಾ ಇಲ್ಲವಾ ಅನ್ನೋದು. ಎಸ್, ಒಂದು ಬೋನಸ್ ಅಂಕದ ಸಂಪಾದನೆ ಈ ಬಾರಿ ಚಿಕ್ಕಮಗಳೂರು ತಂಡಕ್ಕೆ 5-5 ಸಮ. ಮತ್ತೆ ಸಮಬಲದ ಹೋರಾಟದ ನಡುವೆ ಥರ್ಡ್ ರೈಟ್ ಡೂ ಆರ್ ಡೈರೆಕ್ಟ್ ನಲ್ಲಿ ದಾಳಿಕಾರ್ತಿ. ಅಂಕವಿಲ್ಲದೆ ವಾಪಸ್ಸಾಗುವ ಅವಕಾಶ ಇಲ್ಲ. ಅಂಕವನ್ನು ಪಡೆಯಲೇಬೇಕಾದ ಒತ್ತಡದಲ್ಲಿ ಇದೊಂದು ಟ್ಯಾಕಲ್. ಮೊದಲ ಬಾರಿಗೆ ಚಿಕ್ಕಮಗಳೂರು ತಂಡ ಈ ಪಂದ್ಯದಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದಾರೆ. 6-5ರಲ್ಲಿ ಒಂದಂಕದ ಮುನ್ನಡೆ ಚಿಕ್ಕಮಗಳೂರು ತಂಡಕ್ಕೆ. ನೀಲಕಾಯದ ಆಟಗಾರ್ತಿ ಈ ಬಾರಿ ಬೆಂಗಳೂರು ಅಂಕಣದಲ್ಲಿ ಬೋನಸ್ ಆಫ್ ಆಗಿದೆ. ಯಾವುದೇ ಅಂಕವಿಲ್ಲದೆ ವಾಪಸ್ ಆಗ್ತಾರೆ. ಡಿಫೆನ್ಸ್ಗೆ ಒತ್ತನ್ನು ಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ತಂಡ. 6-5 ಒಂದಂಕದ ಅಂತರ ಮುನ್ನಡೆಯಲ್ಲಿ ಚಿಕ್ಕಮಗಳೂರು ತಂಡ. ಮತ್ತೊಂದು ಎಂಟಿ ರೈಡ್. ಹೆಚ್ಚು ಎಂಟಿ ರೈಡ್ಗಳನ್ನು ನೋಡ್ತಾ ಇದ್ದೇವೆ. ಎರಡೂ ತಂಡಗಳು ಕೂಡ ಸ್ಟ್ರಾಟಜಿಯನ್ನು ಬಳಸ್ತಾ ಇದ್ದಾರೆ. ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ, ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿಯಾಡ ಪ್ರಯತ್ನ, ಮಿಡ್ಲೈನ್ ಹತ್ತಿರದಲ್ಲಿ ಟ್ಯಾಕಲ್ ಬಂದಿದೆ ಈ ಬಾರಿ. ಮತ್ತೆ ಬೆಂಗಳೂರು ತಂಡ ನಾವೇನು ಕಡಿಮೆ ಇಲ್ಲ ಅಂತಾರೆ. ಹೊಂದಾಣಿಕೆ ಒಂದು ಟ್ಯಾಕಲ್ ಪಡ್ಕೊಳ್ಳೋದ್ರೊಂದಿಗೆ ಅಂಕಗಳ ಅಂತರವನ್ನ ಕಾಯ್ದುಕೊಳ್ತಾರೆ. ಇದೀಗ ಮತ್ತೆ ಸಮಬಲದ ಹೋರಾಟ 6-6 ಸಮ. ತಂಡದ ಪ್ರಮುಖ ದಾಳಿಕಾರ್ತಿ ಸಾಕಷ್ಟು ಸಮಯ ಅಂಕಣದ ಹೊರಗಡೆ ಕಳೆದು ಇದೀಗ ಮತ್ತೆ ವಾಪಸ್ ಆಗಿದ್ದಾರೆ. ಅವರ ಅಗತ್ಯ ತಂಡಕ್ಕೆ ಸಾಕಷ್ಟಿದೆ ಕೂಡ. ಸದ್ಯಕ್ಕೆ ಸಮಬಲದ ಹೋರಾಟದಲ್ಲಿ ಸಮಬಲದ ಪೈಪೋಟಿಯನ್ನು ನೀಡ್ತಾ ಇರೋದು ಚಿಕ್ಕಮಗಳೂರು ತಂಡ. 6-6 ಸಮ. ಮತ್ತೊಂದು ಎಂಟಿ ರೈಡ್. ಹೆಚ್ಚು ಎಂಟಿ ರೈಡ್ಗಳಿಗೆ ಅವಕಾಶ ಇಲ್ಲ. 2 ಎಂಟಿ ರೈಡ್ಗಳ ನಂತರ ಇದೀಗ ಥರ್ಡ್ ರೈಡ್ ಡೂ ಆರ್ ಡೈ. ಇಲ್ಲೂ ಕೂಡ ನೀಲಕಾಯದ ಆಟಗಾರ್ತಿಯನ್ನು ಬಳಸುವ ಪ್ರಯತ್ನ. ಇಲ್ಲದ ಆಂಕಲ್ ಹೋಲ್ಡ್ ಈ ಬಾರಿ ಲೆಫ್ಟ್ ಕಾರ್ನರ್ ಜಾಗದಿಂದ. ಅಷ್ಟೇ ಹೊಂದಾಣಿಕೆಯ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಮತ್ತೆ ಮುನ್ನಡೆಯನ್ನ ಕಾಯ್ದುಕೊಳ್ತಾರೆ ಚಿಕ್ಕಮಗಳೂರು ತಂಡ. 7-6. ಇದಪ್ಪ ಟ್ಯಾಕಲ್ ಅಂದ್ರೆ. ರನ್ನಿಂಗ್ ಮುಖಾಂತರ ಬಾಕ್ಲೈನ್ ಹೊರಭಾಗದಲ್ಲಿ ಬ್ಯಾಕ್ ಹೋಲ್ಡ್ ಮಾಡೋದ್ರ ಮುಖಾಂತರ ಯಶಸ್ವಿ ಆಗ್ತಾ ಇದ್ದಾರೆ. ಒಂದು ಅದ್ಭುತವಾದಂತ ಟ್ಯಾಕಲ್ ನೋಡಿದ್ವಿ ಸಾಕಷ್ಟು ಸಮಯದ ನಂತರ. ಥರ್ಡ್ ರೈಟ್. ಇಲ್ಲೊಂದು ಡೈವಿಂಗ್ ಆಂಕಲ್ ಹೋಲ್ಡ್ನ ಪ್ರಯತ್ನ ಮಿಡ್ಲೈನ್ ಹತ್ರ. ಮತ್ತೆ ಬೆಂಗಳೂರು ಆಟಗಾರ್ತಿಯರ ಪ್ರಯತ್ನ ಮತ್ತೆ ಯಶಸ್ವಿಯಾಗಿದೆ. ಯಶಸ್ವಿ ಟ್ಯಾಕಲ್ನೊಂದಿಗೆ ಮತ್ತೆ ಅಂಕಗಳ ಅಂತರ 1ಕ್ಕೆ ಬರ್ತಾ ಇದೆ. ಮತ್ತೊಂದು ಎಂಟಿ ರೈಡ್. ಸತತ ಎಂಟಿ ರೈಡ್ಗಳ ಅವಕಾಶ ಇಲ್ಲ. ಕಬಡ್ಡಿಯ ನಿಯಮ ಹೇಳುತ್ತೆ 2 ಎಂಟಿ ರೈಡ್ಗಳ ನಂತರ ಒಂದು ಡೂ ಆರ್ ಡೈ ರೈಡ್ ಬರುತ್ತೆ. 3ನೇ ರೈಡ್ನಲ್ಲಿ ತಾವು ಎಂಟಿ ರೈಡ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅಂಕವನ್ನು ಪಡೆದೇ ವಾಪಸ್ ಬರಬೇಕಾಗುತ್ತೆ. ಇಲ್ಲದೇ ಇದ್ದರೆ ರೈಡರೇ ಔಟ್ ಆಗ್ತಾರೆ. ಹಾಗಾಗಿಯೇ ಕಬಡ್ಡಿಯ ರೋಚಕತೆ ಇನ್ನಷ್ಟು ಹೆಚ್ಚಿದೆ.
ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಮೊದಲ ಪಂದ್ಯದ ಪ್ರಥಮಾರ್ಧದಲ್ಲಿ ಚಿಕ್ಕಮಗಳೂರು ತಂಡ 8 ಅಂಕಗಳನ್ನು, ಬೆಂಗಳೂರು ನಗರ ತಂಡ 7 ಅಂಕಗಳನ್ನು ಪಡೆಯೋದ್ರೊಂದಿಗೆ 1 ಅಂಕದ ಮುನ್ನಡೆಯನ್ನು ಪಡೆದುಕೊಂಡಿದೆ ಚಿಕ್ಕಮಗಳೂರು ತಂಡ. ಗ್ರೌಂಡ್ ಇನ್ಚಾರ್ಜ್ ಯಾರಿದ್ದೀರಾ ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಗ್ರೌಂಡ್ನ ಇನ್ಚಾರ್ಜ್ ಯಾರಿದ್ದೀರಿ? ಮುಂದಿನ ಪಂದ್ಯ ಕಣ 1ರಲ್ಲಿ ಬೆಳಗಾವಿ ವಿರುದ್ಧ ಗದಗ್. 2 ತಂಡದ ನಾಯಕಿಯರೇ ಆಟಗಾರನ ಅಣಿಗೊಳಿಸಿ ತಮಗಿದು ಮೊದಲ ಕರೆ. ಬೆಳಗಾವಿ ವಿರುದ್ಧ ಗದಗ್ 2 ತಂಡಗಳಿಗೆ ಇದು ಮೊದಲ ಕರೆ. ತಂಡದ ನಾಯಕರೇ ಆಟಗಾರನ ಅಣಿಗೊಳಿಸಿ ಅಂಕಣ 1ಕ್ಕೆ. ಗದಗ್ ಬೋಟಿಂಗ್ ಕ್ಯಾಪ್ಟನ್ ನೋಟ್ ಫಸ್ಟ್ ಕಾಲ್ ಫಾರ್ ಯು. ಮೈಕ್ ಸಿಸ್ಟಮ್ ಸ್ವಲ್ಪ ಇಲ್ಲಿ ಬನ್ನಿ. ನೋಡಿ, ಗ್ರೌಂಡ್ನ ಇನ್ಚಾರ್ಜ್ ಯಾರಿದ್ರೆ ದಯಮಾಡಿ ಬನ್ನಿ. ಚೆಕ್. ಮತ್ತೊಂದು ಉತ್ತಮವಾದ ಹಿಡಿತದ ಮುಖಾಂತರ ಚಿಕ್ಕಮಗಳೂರು ತಂಡ ಮೊದಲ ಬಾರಿಗೆ 2 ಅಂಕಗಳ ಮುನ್ನಡೆಯನ್ನು ಪಡೆದುಕೊಳ್ತಾ ಇದೆ ಈ ಪಂದ್ಯದಲ್ಲಿ. 9-7 2 ಅಂಕಗಳ ಅಂತರದ ಮುನ್ನಡೆ. ದ್ವಿತೀಯಾರ್ಧದ ಆರಂಭದಲ್ಲೇ ಟ್ಯಾಕಲ್ ಪಡೆಯೋದರ ಮುಖಾಂತರ ಯಶಸ್ವಿಯಾಗಿದ್ದಾರೆ. ಕಣ 2ರಲ್ಲಿ ರಾಮನಗರ ವಿರುದ್ಧ ಬೆಂಗಳೂರು ದಕ್ಷಿಣ ಜಿಲ್ಲೆಯ ವಿರುದ್ಧ ಬಾಗಲಕೋಟೆ. 2 ತಂಡಗಳಿಗೆ ಇದು ಮೊದಲ ಕರೆ. ರಾಮನಗರ್ ವರ್ಸಸ್ ಬಾಗಲಕೋಟ್. ಬೋಟಿಂಗ್ ಕ್ಯಾಪ್ಟನ್ ನೋಟ್ ಫಸ್ಟ್ ಕಾಲ್ ಫಾರ್ ಯು. ಡೂ ಆರ್ ಡೈ. 4 ಜನ ಆಟಗಾರ್ತಿಯ ನಡುವೆ ದಾಳಿಕಾರ್ತಿ ಜರ್ಸಿ ನಂಬರ್ 2 ಪ್ರಮುಖ ದಾಳಿಕಾರ್ತಿಯಾಗಿ ಈಗಾಗಲೇ ಅಂಕಗಳನ್ನು ಗಳಿಸಿದ್ರು. ಇದೀಗ ಮತ್ತೊಮ್ಮೆ ಡಿಫೆನ್ಸ್ ಮೇಲೆ ಒತ್ತಡ ಹಾಕೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅತ್ಯಂತ ಓಡಾಡ್ತಾ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡ್ತಾ ಮತ್ತೊಂದು ಅಂಕವನ್ನು ಪಡ್ಕೊಳ್ತಾ ಮೂರು ಅಂಕಗಳ ಅಂತರ 10-7. ಚಿಕ್ಕಮಗಳೂರು ತಂಡ 10 ಅಂಕಗಳನ್ನು, ಬೆಂಗಳೂರು ನಗರ ತಂಡ 7 ಅಂಕಗಳನ್ನು ಗಳಿಸೋದ್ರೊಂದಿಗೆ ನೋಡಿ, ಯಾರು ಗ್ರೌಂಡ್ ಇನ್ಚಾರ್ಜ್ ಯಾರಿದ್ದೀರಾ ದಯಮಾಡಿ ಬನ್ನಿ. ಅತ್ಯುತ್ತಮವಾದ ಮತ್ತೊಂದು ಹಿಡಿತ ಸರ್. ಮೈಕ್ ಇಲ್ಲಿ ಸ್ವಲ್ಪ ಮೈಕು ಇದು ಸರಿಯಾಗಿಲ್ಲ, ಕಿತ್ಕೊಂಡು ಬರ್ತಾ ಇದೆ. ಮೈಕ್ ಕಿತ್ಕೊಂಡು ಬರ್ತಾ ಇದೆ. ದಯವಿಟ್ಟು ಯಾರು ವಾಲಂಟಿಯರ್ಸ್ ಇದ್ರಿ ಇಲ್ಲಿ ಬನ್ನಿ ಸರ್. ವಾಲಂಟಿಯರ್ಸು ತೀರ್ಪುಗಾರರ ಪ್ರಚಾರಕರ ಬಳಿ ಬನ್ನಿ. ವಾಲಂಟಿಯರ್ಸ್ ಯಾರಿದ್ದೀರಾ? ಮೈಕ್ ಸರಿಯಾಗಿಲ್ಲ.
ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರ್ತಿಯರಿದ್ರೆ ಆ ಸಂದರ್ಭವನ್ನು ಸೂಪರ್ ಟ್ಯಾಕಲ್ ಅಂತ ಕರೆಯಲಾಗುತ್ತೆ. ಇಲ್ಲಿ ಟ್ಯಾಕಲ್ ಏನಾಗ್ತಾ ಇದೆ, ಪ್ರಯತ್ನ ನಡೀತಾ ಇದೆ, ಮನವಿ ಮಾಡ್ತಾ ಇದ್ದಾರೆ ಜೆರ್ಸಿ ಪುಲ್ಲಿಂಗ್ ಅಂತ. ಅದನ್ನ ಅಂಪೈರ್ ತೀರ್ಮಾನ ಮಾಡ್ತಾರೆ. ಏನ್ ಕೊಡ್ತಾರೆ? ಎಸ್, ರೇಡರ್ ಸೇಫ್ ಅಂತಾರೆ. ಬಟ್ಟೆ ಹಿಡಿಯೋ ಆಗಿಲ್ಲ, ನಿಯಮ ಹೇಳುತ್ತೆ ಜೆರ್ಸಿ ಪುಲ್ಲಿಂಗ್ ಆದ್ರೆ ಅದರಿಂದ ಟ್ಯಾಕಲ್ ಆಗಿದ್ರೆ ರೇಡರ್ಗೆ 1 ಅಂಕವನ್ನು ನೀಡಲಾಗುತ್ತೆ. ಅದನ್ನ ನೀಡಲಾಗಿದೆ. ಆಲ್ ಔಟ್ ಅನ್ನು ಪಡೆಯುವ ಅಂಚಿನಲ್ಲಿ ಇದೀಗ ಚಿಕ್ಕಮಗಳೂರು ತಂಡ 12-8ರಲ್ಲಿ 4 ಅಂಕಗಳ ಅಂತರದ ಮುನ್ನಡೆಯನ್ನು ಪಡ್ಕೊಳ್ತಾ. ಅರ್ಜುನ್ ಸ್ಕೋರ್ ಬೋರ್ಡ್ ಹೋಯ್ತು ನೋಡಿ. ಸಂಜು ಐತಾ ಬೋನಸ್ ಮಾಡುವ ಪ್ರಯತ್ನ. ಉತ್ತಮವಾದ ಒಂದು ಪ್ರಯತ್ನದಲ್ಲಿ ಇದೀಗ ಯಶಸ್ವಿಯಾಗಿ ಒಂದು ಟಚ್ ಪಾಯಿಂಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಜೆರ್ಸಿ ನಂಬರ್ 2ರ ಆಟಗಾರ್ತಿ ಹ್ಯಾಂಡ್ ಟಚ್ ಸ್ಕಿಲ್ ಅನ್ನು ಬಳಸ್ತಾ ಮತ್ತೆ ಅಂಕವನ್ನು ಪಡ್ಕೊಳ್ತಾರೆ. ಆಲ್ ಔಟ್ನಿಂದ ಪಾರಾದಂಥ ಬೆಂಗಳೂರು ತಂಡ ಮತ್ತೆ ಆಲ್ ಔಟ್ನ ಭೀತಿಯಲ್ಲಿ. ಬೋನಸ್ ಮಾಡುವ ಪ್ರಯತ್ನ, ಕೊನೆಯ ಆಟಗಾರ್ತಿಯನ್ನು ಟ್ಯಾಕಲ್ ಮಾಡುವ ಪ್ರಯತ್ನ ಮಿಡ್ಲೈನ್ ಹತ್ತಿರದಲ್ಲಿ ಯಶಸ್ವಿಯಾಗಿದೆ. ಆಲ್ ಔಟ್ ಅನ್ನು ಪಡೆದಿದ್ದಾರೆ ಇದೀಗ ಚಿಕ್ಕಮಗಳೂರು ತಂಡ. ಇದರೊಂದಿಗೆ ಒಂದು ಟೈಮ್ ಔಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಇದೀಗ ಬೆಂಗಳೂರು ನಗರ ತಂಡದ ತರಬೇತುದಾರರು. ಹೊಂದಾಣಿಕೆ ಆಟವನ್ನು ಪ್ರದರ್ಶನ ಮಾಡ್ತಾ ಇರುವ ಚಿಕ್ಕಮಗಳೂರು ತಂಡ 5 ಅಂಕಗಳ ಅಂತರ. ಪಂದ್ಯದ 5 ನಿಮಿಷ 14 ಸೆಕೆಂಡ್ ಬಾಕಿ ಇರುವಾಗ 16-11ರಲ್ಲಿ 5 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿರೋದು ಚಿಕ್ಕಮಗಳೂರಿನ ತಂಡ. ಒಂದು ಚಿಕ್ಕ ಬದಲಾವಣೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. Last and final call, Belagavi versus Gadag. Both team captain, bring your team immediately, court number 1. ಹಲೋ ಕೋರ್ಟ್ ಇನ್ಚಾರ್ಜ್ ದಯವಿಟ್ಟು ಎಲ್ಲಿದ್ರು ಬರಬೇಕು ವೇದಿಕೆ ಬಳಿ. ದಯವಿಟ್ಟು ಕೋರ್ಟ್ ಇನ್ಚಾರ್ಜ್ ಯಾರೋ ವೇದಿಕೆ ಬಳಿ ಬರಬೇಕು. ಹಾಗೆ ಅಂಕಣ 2ರಲ್ಲಿ ಕೋರ್ಟ್ ಇನ್ಚಾರ್ಜ್ ಯಾರೋ ದಯವಿಟ್ಟು ವೇದಿಕೆ ಬಳಿ ಬರಬೇಕು. ಟೇಪ್ ಎದ್ಬಿಟ್ಟಿದೆ, ಅದು ದಯವಿಟ್ಟು ಬನ್ನಿ. ಹಾಗೆ ಅಂಕಣ 2ರಲ್ಲಿ ಪಂದ್ಯ ಬದಲಾವಣೆ ಇದೆ. ಬ್ಯಾಂಗ್ಳೂರು ರೂರಲ್ ವಿರುದ್ಧ ಮಂಡ್ಯ 2 ತಂಡಗಳಿಗೆ ಇದು ಮೊದಲ ಕರೆ. ಅಂಕಣ 2ರಲ್ಲಿ ಬ್ಯಾಂಗ್ಳೂರು ರೂರಲ್ ವಿರುದ್ಧ ಮಂಡ್ಯ 2 ತಂಡಗಳಿಗೆ ಇದು ಮೊದಲ ಕರೆ. ಬೋಟಿ ಕ್ಯಾಪ್ಟನ್ ನೋಟ್, ಬ್ಯಾಂಗ್ಳೂರು ರೂರಲ್ ವರ್ಸಸ್ ಮಂಡ್ಯ. ಬೇಗನೆ ರೆಡಿಯಾಗಿ ಬರಬೇಕು, ತಡ ಮಾಡಬಾರ್ದು. ಅಂಕಣ ಕಾಲಿದೆ, ಎಲ್ಲರೂ ಕೂಡ ಇವತ್ತೊಂದು ರೌಂಡ್ ಆಡಬೇಕು. ಬೇಗ ಬನ್ನಿ. ಬೆಳಗಾವಿ ಗದಗ್ ಬೇಗನೆ ರೆಡಿಯಾಗಿ ಬರಬೇಕು. ತಮ್ಗೆ ಅಂತಿಮ ಕರೆ ಕೊಟ್ಟಾಗಿದೆ. ಬೆಳಗಾವಿ ಗದಗ್. ಹಲೋ 16-12ರಲ್ಲಿ ಕೊನೆಯ 4 ನಿಮಿಷಗಳ ಆಟ ಮಾತ್ರ. 2 ತಂಡದ ನಾಯಕಿಯರ ಗಮನಕ್ಕೆ 16-12 4 ಅಂಕಗಳ ಅಂತರವನ್ನು ವಾಪಸ್ ಪಡಿಬೇಕಿದೆ ಬೆಂಗಳೂರು ನಗರ ತಂಡ. ಪ್ರಯತ್ನ ಮುಂದುವರೆದಿದೆ. ಪ್ರಮುಖ ದಾಳಿಗಾರ್ತಿ ದಾಳಿ ವಿಭಾಗದಲ್ಲಿ ಡಿಫೆನ್ಸ್ ಉತ್ತಮವಾದ ಪ್ರದರ್ಶನದಲ್ಲಿ ಯಾವುದೇ ಅಂಕವಿಲ್ಲ ಈ ಬಾರಿ ದಾಳಿಗಾರ್ತಿಗೆ. ಉತ್ತಮವಾದ ಮತ್ತೊಂದು ಟ್ಯಾಕಲ್ ಈ ಬಾರಿ ಮತ್ತೆ ಚಿಕ್ಕಮಗಳೂರು ತಂಡ.
ಅತ್ಯುತ್ತಮವಾದ ಮತ್ತೊಂದು ಟ್ಯಾಕಲ್ ಈ ಬಾರಿ ಲೆಫ್ಟ್ ಕಾರ್ನರ್ ಜಾಗದಿಂದ ಆಂಕಲ್ ಹೋಲ್ಡ್ನ ಮುಖಾಂತರವಾಗಿ ಮತ್ತಷ್ಟು ಅಂಕಗಳ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದೆ. 5 ಅಂಕಗಳ ಅಂತರವನ್ನು ಕಾಪಾಡಿಕೊಳ್ತಾ ಇದೆ ಚಿಕ್ಕಮಗಳೂರು ತಂಡ. 3 ನಿಮಿಷಗಳ ಘೋಷಣೆ ಆಗಿದೆ. 2 ನಿಮಿಷದ ನಂತರ ಕೆಲವು ಸೆಕೆಂಡ್ಗಳು ಬಾಕಿ. ಈ ಬಾರಿ ಟ್ಯಾಕಲ್ ಬಂದಿದೆ ಬೆಂಗಳೂರು ತಂಡದಿಂದ. ಪ್ರಮುಖ ದಾಳಿಗಾರ್ತಿಯನ್ನ ಟ್ಯಾಕಲ್ ಮಾಡಿದ್ದಾರೆ. ಇದರಿಂದ ಪಂದ್ಯದ ಗತಿ ಬದಲಾಗಬಹುದಾ? ಕಾದು ನೋಡಬೇಕಿದೆ. 18-14ರಲ್ಲಿ 4 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಚಿಕ್ಕಮಗಳೂರು ತಂಡ. ಲಾಸ್ಟ್ 2 ಮಿನಿಟ್ಸ್ ಟು ಗೋ. ಕೊನೆ 2 ನಿಮಿಷಗಳು ಮಾತ್ರ ಎರಡು ತಂಡದ ನಾಯಕಿಯರ ಗಮನಕ್ಕೆ. 2 ನಿಮಿಷದ ಆಟದಲ್ಲಿ 4 ಅಂಕಗಳ ಅಂತರವನ್ನು ಮೆಟ್ಟಿ ನಿಲ್ಲಬೇಕಿದೆ ಬೆಂಗಳೂರು ತಂಡ. ಜಯ ಪಡಿಬೇಕಾದ್ರೆ ಅವಕಾಶ ಇದೆಯಾ? ಕಾದು ನೋಡಬೇಕಿದೆ. ಒಂದು ಬಲಿಷ್ಠ ಡಿಫೆನ್ಸನ್ನು ತೋರ್ಪಡಿಸ್ತಾ ಇರೋದು ಚಿಕ್ಕಮಗಳೂರು ತಂಡ. ಇಲ್ಲಿ ಬೆಂಗಳೂರಿನ ದಾಳಿಗಾರ್ತಿಯರಿಗೆ ಅಂಕಗಳನ್ನು ನೀಡದೆ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಉತ್ತಮವಾದ ಪ್ರದರ್ಶನ ಡಿಫೆನ್ಸ್ನಲ್ಲಿ. ಎರಡು ನಿಮಿಷಗಳ ಘೋಷಣೆಯಾಗಿದೆ ಈಗಾಗಲೇ. 1 ನಿಮಿಷದ ನಂತರ ಕೆಲವು ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ಮತ್ತೆ ಪ್ರಮುಖ ದಾಳಿಕಾರ್ತಿ ಬೆಂಗಳೂರು ತಂಡದ ಪರವಾಗಿ. ಆರಂಭಿಕ ಹಂತದಲ್ಲಿ ಅಂಕ ಸಿಕ್ಕಿತ್ತು, ಆದರೆ ಈಗ ಅವಕಾಶ ಕಡಿಮೆ ಇದೆ, ಸಮಯ ಕಡಿಮೆ ಇದೆ. 1 ನಿಮಿಷದ ಘೋಷಣೆಯಾಗಿದೆ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಎರಡು ತಂಡದ ನಾಯಕಿಯರ ಗಮನಕ್ಕೆ. 18-15 3 ಅಂಕಗಳ ಅಂತರ. ಸಮಯವನ್ನು ವ್ಯರ್ಥ ಮಾಡುವ ಸ್ಟ್ರಾಟಜಿಗೆ ಮುಂದಾಗ್ತಾ ಇದ್ದಾರೆ ಇದೀಗ. ಅಂಕದ ಅಗತ್ಯ ಇಲ್ಲ, ಇರುವ ಅಂಕಗಳ ಮುನ್ನಡೆಯನ್ನು ಕಾಪಾಡಿಕೊಂಡ್ರೆ ಸಾಕು ಎನ್ನುವ ಆಲೋಚನೆಯಲ್ಲಿ ಚಿಕ್ಕಮಗಳೂರು ತಂಡ. ಎಂಟಿ ರೇಡ್ನೊಂದಿಗೆ ವಾಪಸ್ಸಾದರೆ ಕೊನೆಯ ಕೆಲವೇ ಸೆಕೆಂಡ್ಗಳು ಬಾಕಿ ಇವೆ. 3 ಅಂಕಗಳು ಬೇಕಾಗಿದೆ ಪಂದ್ಯವನ್ನು ಡ್ರಾ ಮಾಡಿಕೊಳ್ಳಲು. ಗೆಲ್ಲೋದಕ್ಕೆ 4 ಅಂಕಗಳ ಅಗತ್ಯ ಇದೆ. ಉತ್ತಮವಾದ ಒಂದು ಪ್ರಯತ್ನ. ಕೊನೆಯ ರೇಡ್ನನ್ನು ಕೂಡ ಟ್ಯಾಕಲ್ ಆಗಿ ಬದಲಾಯಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಚಿಕ್ಕಮಗಳೂರು ತಂಡ. ಉತ್ತಮವಾದ ಹಿಡಿತದ ಮುಖಾಂತರ ಇದೀಗ ಪಂದ್ಯ ಮುಕ್ತಾಯ ಆಗ್ತಾ ಇದೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ಮೊದಲ ಪಂದ್ಯದಲ್ಲಿ 2 ತಂಡಗಳ ಉತ್ತಮವಾದ ಪ್ರದರ್ಶನದ ಜೊತೆಯಲ್ಲಿ ಚಿಕ್ಕಮಗಳೂರು ತಂಡ ಬೆಳಗಾವಿ ವಿರುದ್ಧ ಗದಗ ತಮ್ಗೆ ಅಂತಿಮ ಕರೆ ಕೊಟ್ಟಾಗಿದೆ, ಬೇಗ ಬರಬೇಕು.